ಹೆಸರು ನಾಗಲಿಂಗ ಅಂತ. ಇಲ್ಲಿ ಕುಡಿಯೋ ನೀರಿಂದು ಫುಲ್ಲು ಸಮಸ್ಯೆ ಇದೆ ರೀ. ಕೆರೆಗೆ ಹೋದ್ರೆ ಒಂದು ಕಿಲೋಮೀಟ್ರ್ ಹೋಗಿ ನೀರು ತರಬೇಕು ನಾವು. ನೀರು ಎಲ್ಲ ಕೆಟ್ಟೋಗಿದ್ದಾವೆ. ಫಿಲ್ಟ್ರ್ ನೀರು ಇದುವರೆಗಾದ್ರೆ ಒಂದು 20-30 ವರ್ಷ ಆಯಿತು ಫಿಲ್ಟ್ರ್ ನೀರೇ ಇಲ್ಲ ನಮ್ಮೂರಿಗೆ. ತಹಸೀಲ್ದಾರ್ತಲ್ಲಿ ಮಾತಾಡಿದ್ವಿ, ಇವತ್ತಲ್ಲಿ ಎಲ್ಲರಲ್ಲಿ ಮಾತಾಡಿದ್ವಿ. 15 ದಿನದಾಗ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಇನ್ನಾದರೂ ಕೂಡ ಇಲ್ಲ. ಇದೇನು 1 ವರ್ಷ ಆಯಿತು. ಇಲ್ಲಿ ಪೈಪ್ಲೈನ್ ತೂತು ಬಿದ್ದೈತೆ, ನೀರು ಲೀಕೇಜ್ ಆಗ್ತವೆ. ಯಾರು ಪಂಚಾಯತಿಯವ್ರು ಕೇರ್ ಮಾಡ್ತಾಯಿಲ್ಲ. ಮೊನ್ನೆ PDOಗೆ ಹೇಳಿದ್ವಿ ನಾವು, ಅದಕ್ಕೆ ಕೂಡ ಕೇರ್ ಮಾಡ್ತಾಯಿಲ್ಲ. ಎಲ್ಲ ತಂದು ಗಮನಕ್ಕೆ ತಂದು 15 ದಿನದಾಗ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರಿ. ಇನ್ನಾದರೂ ಕೂಡ ಮಾಡಿ ಕೊಡ್ತಾ ಇಲ್ಲ. ಇವಾಗ ಹೋಗಿವಿ, ಮತ್ತೆ ಇವು ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಕೊಟ್ಟಿವಿ, ಎಲ್ಲರಿಗೂ ಕೊಟ್ಟಿವಿ. ಯಾರು MLAಗಳು ಹೇಳಿದ್ರು ಕೂಡ ಯಾರೂ ಕೇಳಿಲ್ಲ. ಅದು ನೋಡಿರಲ್ರಿ ನೀರು ಹೆಂಗಿದಾವೆ ನಮ್ಮೂರು, ಸ್ವಚ್ಛ ಇಲ್ಲ ರೀ. ಅದೇ ನೀರು ಕುಡ್ತೀವಿ. ಎಲ್ಲ ಡಾಕ್ಟ್ರ್ ಏನು ಹೇಳ್ತಾರೆ ರೀ, ಹುಡ್ರಿಗೆ ಎಲ್ಲರಿಗೆ ಆರಾಮಿಲ್ದಂಗೆ ಆಯ್ತು ರೀ. ಅದೇ ನೀರು ಕುಡ್ದು ಹಂಗೆ ಮತ್ತೆ 8 ದಿನ ಬೇಸಿರೋದು, 8 ದಿನ ಕರ್ಕೊಂಡು ಹೋಗೋದು ದವಾಖಾನಿಗೆ. ಅವ್ರು ಏನು ಹೇಳ್ತಾರೆ, ಡಾಕ್ಟ್ರು ನೀರು ಕುಡಿದು ನೀರಿನಾಗ ಇದು ಇದೆ ಅಂತ ಹೇಳಕಚ್ಚಾರ ರೀ. ಎಲ್ಲರಿಗೆ ತೊಲಪಂಗೆ ಮಾಡ್ರಿ. ಅವ್ರಿಗೆ MLAಗಳಿಗೆ ತಿಳಿ, ಎಲ್ಲರಿಗೆ ರಾಜಕಾರಣಿಗಳಿಗೆ ತಿಳ್ರಿ ನಮ್ಮೂರ ಪರಿಸ್ಥಿತಿ. ಒಟ್ಟು ಯಾರು ಕೇರ್ ಮಾಡ್ತಾ ಇಲ್ಲ ನಮ್ಮೂರ್ದು. ಎಲ್ಲರಿಗೆ ತೊಲಪಂಗೆ ಮಾಡ್ರಿ. ಅವ್ರಿಗೆ MLAಗಳಿಗೆ ತಿಳಿ, ಎಲ್ಲರಿಗೆ ರಾಜಕಾರಣಿಗಳಿಗೆ ತಿಳ್ರಿ ನಮ್ಮೂರ ಪರಿಸ್ಥಿತಿ. ಒಟ್ಟು ಯಾರು ಕೇರ್ ಮಾಡ್ತಾ ಇಲ್ಲ ನಮ್ಮೂರ್ದು. PDOನೇ MLA ಇಲ್ಲಿ ಯಾವ ಸಮಸ್ಯೆ ಬೇಡ. ಕುಡಿಯೋ ನೀರಿಂದಂದೆ ಸಾಕು. ಅವ್ರು ಏನು ವ್ಯವಸ್ಥೆ ಮಾಡೋದು ಬೇಡ, ನಮ್ಮೂರಿಗೆ ಏನು ಕೊಡೋದು ಬೇಡ. ಒಂದು ಕುಡಿಯೋ ನೀರಿನ ವ್ಯವಸ್ಥೆಯಿಂದ ಮಾಡಿಕೊಡನ್ರಿ. ತಹಸೀಲ್ದಾರ್ನ ಗಮನಕ್ಕೆ ಬಂದೈತೆ, ಯೋಸಾಬ್ನ ಗಮನಕ್ಕೆ ಬಂದೈತೆ, ಎಲ್ಲ PDOನ ಆಗ್ಯಾರ, ಅಧ್ಯಕ್ಷನಾಗ್ಯಾರ, ನಂಬರ್ ಆಗ್ಯಾರ. ಎಲ್ಲರೂ ಬಗೆಹರ್ದು ಹೋಗ್ಬಿಟ್ರಲ್ಲಿ. ನಮ್ಮ ನೀರಿನ ಸಮಸ್ಯೆ ಇವತ್ತಿಗೆ ಬಗೆಹರ್ದಿಲ್ಲ. ನಮಗೆ ಕುಡಿಯೋ ನೀರನ್ನು ಸ್ವಚ್ಛ ಮಾಡಿ ಕೊಟ್ರೆ ಸಾಕ್ರಿ. ಇದೊಂದೇ ನಮ್ಗೆ ಏನು ಸಾಕು. ಕಡೆ ಗ್ರಾಮ ಸಭೆ ಮಾಡಿ ಮೊದಲು ಮಾಡಿಲ್ಲ. ಒಂದು ವರ್ಷ ಆಯ್ತು, ಈಗ 2ನೇ ವರ್ಷ ಚಾಲ್ತಿ. ಒಂದು ಗ್ರಾಮ ಸಭೆ ಕೂಡ ಮಾಡಿಲ್ಲ ನಮ್ಮೂರಾಗ. ಏನು ಸಮಸ್ಯೆ ಅಂತ ಕೇಳಿಲ್ಲ. ಮಾಡೇ ಇಲ್ಲ. ಇಲ್ಲಿ ಹೆಣ್ಮಕ್ಳು ಹೋಗ್ತಾರ್ರಿ, ಮಂಡಿ ದೇವ್ಕೊಂಡು ಹೋಗಕ್ಕೆ ರೋಡ್ ಒಡೆದೋಗೈತೆ ರೀ. ಆ ರೋಡ್ಗೂ ಕಂಕಟ್ ಹಾಕೋಳ್ರಿ. ಏನಿಲ್ಲ, ಬರ್ರಿ ಸ್ವಲ್ಪ ದಾರಿ ತೋರಿಸ್ತು ಬರ್ರಿ ಸರ್ ಹೋಗಿ. ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು